ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೋಟಿವೇಶ್ನಲ್ ಟಾಕ್ಸ್ ಇನ್ ಕನ್ನಡ. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ಆದರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಅಷ್ಟೇ ಸಾಕು. ಯಾಕಂದರೆ ಈ ಜೀವನ ನಮ್ಮದು, ಬೇರೆಯವರದಲ್ಲ. ಸಮಯ, ಹಣ, ಅಧಿಕಾರ ಹಾಗೂ ಶರೀರ ನಮಗೆ ಜೀವನದ ಎಲ್ಲ ಸಮಯದಲ್ಲೂ ನಮ್ಮ ಪರವಾಗಿ ಇರುವುದಿಲ್ಲ. ಆದರೆ ಪ್ರಾಮಾಣಿಕತೆ, ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸುಗಳು ಯಾವಾಗಲೂ ಯಾವುದೇ ಸಂದರ್ಭಕ್ಕೂ ನಮ್ಮ ಪರವಾಗಿಯೇ ಇರುತ್ತದೆ. ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೂ ಅದು ಆರಿ ಹೋಗುತ್ತದೆ. ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ, ಚಿಪ್ಪಿನೊಳಗಡೆ ಬಿದ್ದರೆ ಮುಟ್ಟಾಗುತ್ತದೆ. ನಾವು ಯಾರ ಸಂಗ ಮಾಡ್ತೀವೋ ಅದರಂತೆ ನಾವು ಆಗ್ತೀವಿ. ಸ್ನೇಹಿತರೆ, ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ, ಹಣ ಬಂದಾಗ ಸರಳವಾಗಿರಿ, ಹಕ್ಕನ್ನು ಪಡೆದ ನಂತರ ಮೌನವಾಗಿರಿ, ಕೋಪ ಬಂದಾಗ ಶಾಂತವಾಗಿರಿ. ಇದನ್ನೇ ಜೀವನದ ನಿರ್ವಹಣೆ ಅಂತ ಕರೀತಾರೆ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸ್ತೀನಿ ಅನ್ನೋ ಛಲ ಇದ್ದರೆ ನಾವೇನು ಬೇಕಾದರೂ ಸಾಧಿಸಬಹುದು. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಅದೇ ಸತ್ಯ, ಧರ್ಮ, ನ್ಯಾಯ, ದಾನ, ನೀತಿ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ. ಕಷ್ಟ ಕಾಲದಲ್ಲಿ, ಸಂಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತೆ. ಸ್ನೇಹಿತರೆ, ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಈ 2 ಕೆಲಸಗಳನ್ನು ಮಾಡಿ. 1. ಅವರ ಕಣ್ಣೆದುರೇ ಪ್ರತಿನಿತ್ಯ ಪ್ರತಿಕ್ಷಣವೂ ಕತ್ತಿನಿಂದ ತಿರುಗಬೇಕು. 2ನೇಯದು, ನಮಗೆ ಮೋಸ ಮಾಡಿದರೆ ಏನಾಯಿತು, ಅವರಿಗೆ ಮೋಸ ಮಾಡುವುದಕ್ಕೆ ಆ ಭಗವಂತ ಇದ್ದಾನೆ ಅಂತ ನೀವು ನಿಮ್ಮ ಕೆಲಸ ಮಾಡ್ತಾ ಮುಂದೆ ಸಾಗಬೇಕು. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.